ಈ ಗ್ಲಾಸ್ ಕುಕಿಂಗ್ ಪಾಟ್ನ ನೆಸ್ಟ್ ಏಷ್ಯಾಯಿಂದ ತರಿಸ್ಕೊಂಡಿದ್ದೀನಿ. ಟೀ ಮಾಡ್ಕೊಳ್ಳೋದಕ್ಕೆ, ಹಾಲು ಕಾಯಿಸ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬಂದು ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಡೈಮಂಡ್ ಶೇಪಲ್ಲಿ ಇರುವಂಥ ಸೆಟ್ ಆಫ್ 4 ಗ್ಲಾಸ್ ಜಾರ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ ಬಂದು ಈ ಕ್ಯೂಟ್ ಆಗಿರುವಂಥ 2 ಜಾರ್ಸ್ಗಳು, ಒಂದು ಸ್ನ್ಯಾಕ್ಸ್ ಮತ್ತು ಇನ್ನೊಂದು ಕುಕೀಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ. ಹಾಗೆ 2 ವೈಟ್ ಕಲರ್ ವಿತ್ ಲಿಡ್ ಇರುವಂಥ ಸೆರಾಮಿಕ್ ಬೌಲ್ಸ್ಗಳು, ನೂಡಲ್ಸ್ ಆಗಿರ್ಬೋದು, ಸ್ಯಾಲೆಡ್, ಸೂಪ್ ಎಲ್ಲ ಸರ್ವ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಆಗಿರುತ್ತೆ. ಇನ್ನು ಸೆಟ್ ಆಫ್ 6 ಇರುವಂಥ ಟೀ ಕಪ್ಸ್ ಹೋಲ್ಡರ್ ಜೊತೆಗೆ ಟೀ ಕಪ್ಸ್ ಸಹ ಬರುತ್ತೆ. ಕಡಿಮೆ ಜಾಗದಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೋಬಹುದು. ಇನ್ನು ಸ್ನ್ಯಾಕ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಸೆಟ್ ಆಫ್ 4 ಇರುವಂತ ಬೌಲ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಹಾಗೆ ಇದೊಂದು ಕುಕಿಂಗ್ ಪಾಟ್ ಸಹ ತರಿಸ್ಕೊಂಡಿದ್ದೀನಿ. ಮೈಕ್ರೋವೇವ್ ಅಲ್ಲಿ 1 ಪಾಟ್ ರೆಸಿಪಿ ಏನಾದರೂ ಮಾಡ್ಕೊಳ್ತಾ ಇದ್ರೆ, ಏನಾದ್ರೂ ಬಿರಿಯಾನಿ, ಸಾಂಬಾರ್, ರೈಸ್ನ ಮೈಕ್ರೋವೇವ್ ಅಲ್ಲಿ ರೀಹೀಟ್ ಮಾಡ್ಕೋಬಹುದು. ನೆಕ್ಸ್ಟ್ ಈ 2 ಸರ್ವಿಂಗ್ ಬೌಲ್ಸ್, ಇದನ್ನು ಕೂಡ ಡೈರೆಕ್ಟ್ ಆಗಿ ನಾವು ಮೈಕ್ರೋವೇವ್ ಅಲ್ಲಿ ಇಟ್ಕೊಂಡು ರೀಹೀಟ್ ಮಾಡ್ಕೋಬಹುದು, ಹಾಗೆ ಸರ್ವ್ ಕೂಡ ಮಾಡಬಹುದು. ಹಾಗೆ ಒಂದು ವುಡನ್ ಪ್ಲಾಟರ್ ಕೂಡ ತಗೊಂಡಿದ್ದೀನಿ. ಇದೆಲ್ಲಾದ್ರೂ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ.